ನಮಸ್ಕಾರ. ಶಾನ್ಮಂಗ್ಲದಲ್ಲಿ ಒಂದು ಹಳ್ಳಿಲಿ ನಾವು ಅಡಿಕೆ ಗಿಡಕ್ಕೆ ಬ್ರಹ್ಮಾಸ್ತ್ರಕ್ಕೆ ಕೊಟ್ಟಿದ್ದೆ. ಬ್ರಹ್ಮಾಸ್ತ್ರ ಕೊಟ್ಟಿದ್ದಾಗ ಅವರು ಬ್ರಹ್ಮಾಸ್ತ್ರ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಮೇಡಮ್, ಬ್ರಹ್ಮಾಸ್ತ್ರದಲ್ಲೇ ಇಷ್ಟೊಂದು ಗಿಡ ಇಳುವೆ ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಕೇಳಿದ್ರು. ಇದರಲ್ಲಿ ಏನಿದೆ ಅಂತ ಕೇಳಿದ್ರು. ಸರ್, ಇದರಲ್ಲಿ ಗ್ರೋತ್ಗೂ ಕೂಡ ಇದೆ ಅಂತ ಹೇಳಿದೆ. ಅವಾಗ ತಂದ್ಕೊಡಿ ಅಂತ ಹೇಳಿದ್ರು. ಬಟ್ ಬ್ರಹ್ಮಾಸ್ತ್ರ ಮತ್ತು ಗ್ರೋತ್ ಎರಡೂ ಬಳಸಿದ್ದಾರೆ. ಇವತ್ತು ಖುದ್ದಾಗಿ ನಾಗರಾಜಣ್ಣ ಅಂದ್ಬಿಟ್ಟು ನಮ್ಮ ರೈತರು ಇದ್ದಾರೆ, ಮಾತಾಡಿಸ್ತೀನಿ. ಬನ್ನಿ ಸ್ನೇಹಿತರೆ, ಮಾತಾಡಿಸ್ತೀನಿ. ನಮ್ಮ ರೈತರ ಬಾಯಲ್ಲೇ ಏನು ರಿಸಲ್ಟ್ ಹೆಂಗಿದೆ ಅಂತ ಕೇಳಿಸ್ತೀನಿ. ಸರ್ ನಮಸ್ಕಾರ ನಾಗರಾಜಣ್ಣ. ನಮಸ್ಕಾರ ಮೇಡಮ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ನಮ್ಮ ಡೇಲೆಸ್ ಪ್ರಾಡಕ್ಟ್ನ ಬ್ರಹ್ಮಾಸ್ತ್ರ ಬಳಸಿದ್ದೀರಾ ಮತ್ತು ಗ್ರೋತ್ಗೂ ಕೂಡ ಬಳಸಿದ್ದೀರಾ. ಹೆಂಗಿದೆ ಸರ್ ನಮ್ಮ ರಿಸಲ್ಟ್? ಜೋರಾಗಿ ಮಾತಾಡಿ. ಪರವಾಗಿಲ್ಲ ಮೇಡಮ್, ನೀವು ಕೊಟ್ಟಿದ್ದು ಇದನ್ನೆಲ್ಲ ಹಾಕಿದ ಮೇಲೆ ಬ್ರಹ್ಮಾಸ್ತ್ರ ಗ್ರೌಟ್ ಎಲ್ಲ ಕೊಟ್ಟಿದ ಮೇಲೆ ಗಿಡ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಇದನ್ನ ನಾವು ಒಪ್ಕೋಬೇಕಾದ್ರೆ. ಮತ್ತೆ ನೀವು ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ನಾವು ಇಷ್ಟಪಡೋದು ಏನಪ್ಪ ಅಂದ್ರೆ, ಇದೇ ತರ ಎಲ್ಲರೂ ಬಳಸಿ ಫಲವತ್ತೆ ಕಾಪಾಡ್ಕೊಳ್ಳಿ, ಗಿಡ ಚೆನ್ನಾಗಿ ಬರೋದಕ್ಕೆ ಮಾಡ್ಕೊಳ್ಳಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ರೈತರಿಗೂ ನೀವು ಆರ್ಗ್ಯಾನಿಕ್ ಕಡೆಗೆ ಬಂದು ಬಳಸಿ ಅಂತ ಹೇಳಕ್ ಇಷ್ಟಪಡ್ತೀರಾ? ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ರೆಫರ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ, ಬಟ್ ಮಾಡಿದ್ದೀವಿ. ಮತ್ತೆ ನಿಮಗೆ ಈ ನಮ್ಮ ಡೇಲೆಸ್ ಕಂಪನಿ ತುಂಬಾ ಚೆನ್ನಾಗಿ ಪ್ರಾಡಕ್ಟ್ನ ಕೊಟ್ಟಿದೆ. ನಿಮಗೆ ಆ ಕಂಪ್ನಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಾನು ತುಂಬಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಹೇಳಕ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೊದಲಿಗೆ ಒಂಥರ ಇದ್ದ ಗಿಡ, ಅವರು ಇದೆಲ್ಲ ಕೊಟ್ಟ ಮೇಲೆ ಗಿಡ ಡೆವಲಪ್. ಯಾರು ಸರ್ ಈ ಪ್ರಾಡಕ್ಟ್ ನ ಪರಿಚಯ ಮಾಡಿದ್ದು? ಯಾರು ಸರ್? ಇಲ್ಲಿ ನಮ್ಮ ನಾಗರತ್ನ ಮೇಡಮ್ ಅವರು ಅಂತ ಇಲ್ಲಿ ಪಕ್ಕ ತೋಟದಲ್ಲಿ ಇದ್ರು. ಅವಾಗ ಹೋಗಿ ನಾನು ಅಲ್ಲಿ ವಿಚಾರಿಸಿದೆ, ಈ ತರ ಹೇಳಿದ್ರು. ಅದನ್ನ ಅವ್ರನ್ನ ಕರ್ಕೊಂಬಂದು ತೋರಿಸಿದ್ಮೇಲೆ ಅವ್ರು ಈ ತರ ನಮಗೆ. ಎಷ್ಟು ದಿನ ಆಗಿ ಬ್ರಹ್ಮಾಸ್ತ್ರ ಮತ್ತೆ ಗ್ರೋತ್ ಎರಡು ಮಾಡಿ ಎಷ್ಟು ದಿನ ಆಗಿದೆ ಸರ್? ಎರಡು ಮಾಡಿ ಒಂದೂವರೆ ತಿಂಗಳಾಗಿದೆ. ಒಂದೂವರೆ ತಿಂಗಳಲ್ಲೇ ಮಿರಾಕಲ್ ರಿಸಲ್ಟ್ ಬಂದಿದೆ. ನಮ್ಮ DLS ಕಂಪನಿಗೆ ಇವರು ತುಂಬ ಹೃದಯದ ಧನ್ಯವಾದನ ಇಷ್ಟಪಡ್ತಾರೆ ಹೇಳಕ್ಕೆ. ಯಾಕಪ್ಪ ಅಂದರೆ ನಮ್ಮ ಧನ್ವಂತ್ರಿ ಪ್ರಾಡಕ್ಟು ಯಾವುದನ್ನೇ ಕೂಡ ಬಳಸಿದ್ರು ಕೂಡ ಬ್ರಹ್ಮಾಸ್ತ್ರ ಮಾಡಿದ್ದಾರೆ ಮತ್ತು ಗ್ರೋತ್ ಕೊಟ್ಟಿದ್ದಾರೆ. ಪ್ರೇಮರು ಧರಿತ್ರಿ ಕೊಟ್ಟಿದ್ದೀವಿ. ತುಂಬ ಅದ್ಭುತವಾಗಿ ಬಂದಿದೆ. ನಾನು ಹೇಳೋದಷ್ಟೇ, ಪ್ರತಿಯೊಬ್ಬ ರೈತರನ್ನು ಆರ್ಗ್ಯಾನಿಕ್ ಕಡೆಗೆ ಬನ್ನಿ, ಭೂಮಿ ಫಲವತ್ತತೆಯನ್ನು ಕಾಪಾಡ್ಕೊಳ್ಳಿ. ಆದಷ್ಟು ಕೆಮಿಕಲ್ನ ಸ್ಟಾಪ್ ಮಾಡಿ. ನಮ್ಮ ಮುಂದಿಗೆ ಪೀಳಿಗೆಗೆ ಭೂಮಿ ಫಲವತ್ತತೆನೇ ಕಳ್ಕೊಳ್ಳೋ ಸಾಧ್ಯತೆ ಬಂದಿದೆ. ಅದಕ್ಕೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ರೈತರೆ ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ. ನನ್ನ ಧನ್ವಂತ್ರಿ ಪ್ರಾಡಕ್ಟು ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಕಂಪ್ನಿ ಪ್ರಾಡಕ್ಟ್ನ ರೆಫರ್ ಮಾಡೋದಕ್ಕೆ ತುಂಬ ಅದ್ಭುತವಾದ ರಿಸಲ್ಟ್ ಇದೆ, ತುಂಬ ಮಿರಾಕಲ್ ರಿಸಲ್ಟ್ ಇದೆ ಅಂತ ಹೇಳ್ಬೋದು. ಪುಟ ಒಂಚೂರು ಪೂರ್ತಿ ಮಾಡಪ್ಪ. ಗಿಡದ ಅಡಿಯಿಂದ ಬುಡ ಎಲ್ಲ ಇಟ್ಕೊಂಡು ಹಂಗೆ ಈ ಗಿಡನೂ ಒಂಚೂರು ಹಿಂಗೆ ಹೋಗ್ತಾ ಇರ್ತೀನಿ, ಮೇಲೆ ತೋರಿಸ್ತಾ ಇರ್ತೀನಿ ನೋಡಿ ಸ್ನೇಹಿತರೆ. ಒಂದು ಕೂಡ ಹುಳ ಇಲ್ಲ. ಒಂದು ಗಿಡದಲ್ಲಿ ತುಂಬ ಹುಳ, ಭಯಂಕರ ಹುಳ ಇತ್ತು ನೋಡಿ. ಹುಳನೂ ಇಲ್ಲ. ಏನು ಗ್ರೀನಿಸ್ ಬಂದಿದೆ ಅಂದರೆ ತುಂಬ ಮಿರಾಕಲ್ಲಾಗಿ ಬಂದಿದೆ ಅಂತ ಹೇಳ್ಬೋದು. ಫುಲ್ಲು ಚುಕ್ಕಿ ರೋಗ ಇತ್ತು, ಎಲೆ ಚುಕ್ಕಿ ರೋಗ, ಈ ಥರ ಚುಕ್ಕಿ ಇತ್ತು ಜಾಸ್ತಿ. ನೋಡಿ ಇವಾಗ ಒಂದು ಚುಕ್ಕಿನೂ ಕೂಡ ಇಲ್ಲ. ತುಂಬ ವಂಡರ್ಫುಲ್ಲಾಗಿ ಬಂದಿದೆ ಸ್ನೇಹಿತರೆ. ಪ್ರತಿಯೊಬ್ಬ ರೈತರಿಗೆ ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ ಅಂತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಹೊರತು. ನೋಡಿ ಅವಾಗ ಮುಟ್ರೆ ಸಾಕು ಸುಳಿ ಪಡ್ಕೊಂಡು ಕಳ್ಕೊಳ್ಳೋದು, ಇವಾಗ ಕಳ್ಕೊಳ್ಳಲ್ಲ. ತುಂಬ ಗ್ರೀನೀಸ್ ಬಂದಿದೆ ಸ್ನೇಹಿತರೆ. ಆ ಕಡೆ ಮಾಡಪ್ಪ, ಸಾಕು. ಎಷ್ಟು ನಿಮಿಷ ಆಯಿತು? ಫಸ್ಟ್